ಪಟ್ಟಣದ ದೇವರಕೊಂಡಪ್ಪ ವೃತ್ತದಲ್ಲಿ ಬುದ್ಧ ಪೂರ್ಣಿಮೆಯ ಪ್ರಯುಕ್ತ ಆಯೋಜಿಸಿದ್ದ ಕಾರ್ಯಕ್ರಮದ ಜಾಹೀರಾತು ಫಲಕವನ್ನು ಕಿಡಿಗೇಡಿಗಳು ಹರಿದು ಹಾಕಿದ್ದ ಹಿನ್ನೆಲೆಯಲ್ಲಿ ದಲಿತ ಪರ ಹೋರಾಟಗಾರರು ಪಟ್ಟಣದಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದರು. ಹೋರಾಟಗಾರರು ತಮಟೆ ಹೊಡೆಯುವ ಮೂಲಕ ಪ್ರತಿಭಟನೆ ನಡೆಸಿದರು. ವಕೀಲ ಆನಂದ್ ಚಕ್ರವರ್ತಿ ಮಾತನಾಡಿ, ಶಾಂತಿ ಮತ್ತು ಸಹೋದರತೆಯ ಪ್ರತೀಕವಾದ ಬುದ್ಧನ ಜಾಹೀರಾತು ಫಲಕವನ್ನ ಕಿಡಿಗೇಡಿಗಳು ಹರಿದು ಹಾಕಿರುವುದು ಖಂಡನೀಯ. ಪಟ್ಟಣದ ದೇವರಕೊಂಡಪ್ಪ ವೃತ್ತದಲ್ಲಿ ಪೊಲೀಸ್ ಇಲಾಖೆಯ ಸಿಸಿ ಕ್ಯಾಮೆರಾ ಹದಗೆಟ್ಟಿರುವುದರಿಂದ ಕಿಡಿಗೇಡಿಗಳು ಯಾರೆಂದು ತಿಳಿಯುತ್ತಿಲ್ಲ. ಹಾಗಾಗಿ ಈ ಬಗ್ಗೆ ಪೊಲೀಸರು ಕ್ರಮ ವಹಿಸಿ ಕಿಡಿಗೇಡಿಗಳನ್ನು ಬಂಧಿಸಬೇಕೆಂದು ಒತ್ತಾಯಿಸಿದರು. ಬುದ್ಧ ಪೂರ್ಣಿಮೆಯ ಪ್ರಯುಕ್ತ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಮೂಲಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸೋಮವಾರ ಆಯೋಜಿಸಲಾಗಿದ್ದು, ಕಾರ್ಯಕ್ರಮದ ಬಗ್ಗೆ ಜಾಗೃತಿ ಮೂಡಿಸಲು ಪಟ್ಟಣದ ದೇವರಕೊಂಡಪ್ಪ ವೃತ್ತದಲ್ಲಿ ಬ್ಯಾನರ್ ಅಳವಡಿಸಲಾಗಿತ್ತು. ಆದರೆ ಕಿಡಿಗೇಡಿಗಳು ಹರಿದು ಹಾಕಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಬುದ್ಧನ ಮೇಲೆ ಆಗಿರುವ ಅಪಮಾನವನ್ನ ಖಂಡಿಸಿ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದರು. ವಕೀಲೆ ಸಿಂಧು, ಮುಖಂಡರಾದ ಸುರೇಶ್ ಪೋತ, ವೆಂಕಟೇಶ್ ಮೂರ್ತಿ, ನಾರಾಯಣಪ್ಪ ಗೆರಟಿಗನ ಬೆಲೆ, ನಾರಾಯಣಸ್ವಾಮಿ, ದೇವರಾಜ್, ಗೋವಿಂದ್ ಮೌರ್ಯ, ಹಳೇಹಳ್ಳಿ ರಾಜು, ಹರೀಶ್ ಹಾಗೂ ದಲಿತ ಪರ ಹೋರಾಟಗಾರರು ಮುಖಂಡರು ಭಾಗವಹಿಸಿದ್ದರು. ಭಗವಾನ್ ಬುದ್ಧರ ಬ್ಯಾನರ್ ಹರಿದಾಕಿದ ಕಿಡಿಗೇಡಿಗಳಿಗೆ ಹೇಳಿದಿದ್ದಾರೆ. ಬೌದ್ಧ ಧರ್ಮಕ್ಕೆ ಅಪಮಾನ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸಬೇಕು. ಕಾನೂನು ಸುವ್ಯವಸ್ಥೆ ಹದಗೆಡಲು ಕಾರಣರಾದ ಪೊಲೀಸರಿಗೆ ಹೇಳಿದಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡದ ಪೊಲೀಸ್ ಇಲಾಖೆಗೆ ಹೇಳಿದಿದ್ದಾರೆ. ಕಿಡಿಗೇಡಿಗಳನ್ನು ಬಂಧಿಸಬೇಕು. ಕಾನೂನು ಹರಿದು ಹಾಕಿದ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಬೇಕು. ಕಾನೂನು ಹರಿದು ಹಾಕಿದ ಕಿಡಿಗೇಡಿಗಳನ್ನು ಬಂಧಿಸಬೇಕು. ಹರಿದು ಹಾಕಿದ ಕಿಡಿಗೇಡಿಗಳಿಗೆ ಶಿಕ್ಷೆ ಆಗಲೇಬೇಕು. ಬೌದ್ಧ ಧರ್ಮಕ್ಕೆ ಅಪಪ್ರಚಾರ ಮಾಡಿದ ಕಿಡಿಗೇಡಿಗಳಿಗೆ ಹೇಳಿದಿಕ್ಕಾರ. ಬೌದ್ಧ ಧರ್ಮಕ್ಕೆ ಅಪಮಾನ ಮಾಡಿದ ಕಿಡಿಗೇಡಿಗಳಿಗೆ ಹೇಳಿದಿಕ್ಕಾರ. ಬೇಕೇ ಬೇಕು. ಎರಡು 1569ನೇ ವರ್ಷದ ಬುದ್ಧ ಭಗವಾನರ ಜಯಂತಿ ಅಥವಾ ಬುದ್ಧ ಪೂರ್ಣಿಮೆಯನ್ನು ಪ್ರಪಂಚಾದ್ಯಂತ ಆಚರಣೆಗೆ ಸಜ್ಜಾಗಿದ್ದಾರೆ. ಅದು ನಾಳೆ. ಅದೇ ರೀತಿಯಲ್ಲಿ ಆನೇಕಲ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಮುಂಭಾಗ ಏನು ಮಧ್ಯಾಹ್ನ 3:15 500 ಅಡಿ ಒಂದು ಉದ್ದದ ಧಮ್ಮಧ್ವಜವನ್ನು ಹಿಡಿದು ಆನೇಕಲ್ ಪ್ರಮುಖ ರಸ್ತೆಗಳಲ್ಲಿ ಪಥಸಂಚಲನ ಮಾಡ್ತಾ ಈ ಗಯಾ ಅಂದರೆ 1949ರಲ್ಲಿ ಆಗಿರ್ತಕ್ಕಂಥ ಆಕ್ಟ್ ಏನಿದೆ, ಆ ಗಯಾ ಆಕ್ಟ್ನ ರದ್ದು ಮಾಡಿ ಭಗವಾನ್ ಬುದ್ಧರ ಜ್ಞಾನೋದಯ ಆಗಿರ್ತಕ್ಕಂಥ ಗಯಾವನ್ನು ನಮಗೆ ಬೌದ್ಧರಿಗೆ ಅದನ್ನು ಮರಳು ಕೊಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಒಂದು ಒತ್ತಾಯನೂ ಸಹ ಇದೆ. ಆ ನಿಟ್ಟಿನಲ್ಲಿ ಆನೇಕಲ್ ಟೌನ್ನ ಸರ್ಕಲ್ನ ಈ ಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಭಗವಾನ್ ಬುದ್ಧರು ಇರ್ತಕ್ಕಂಥ ಒಂದು ಬ್ಯಾನರ್ನ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ರಾತ್ರಿ ಯಾರೋ ಕಿಡಿಗೇಡಿಗಳು ಆ ಒಂದು ಬ್ಯಾನರ್ನ ಹರಿದು ದಮ್ಮಕ್ಕೆ ಅದು ಅಪಮಾನ ಮಾಡಿದ್ದಾರೆ. ಸೊ ಯಾರು ಈಗ ಈ ಒಂದು ಕೃತ್ಯಕ್ಕೆ ಕಾರಣ ಆಗಿದ್ದಾರೆ, ಆ ಕಾರಣ ಆಗಿರ್ತಕ್ಕಂಥವ್ರನ್ನ ಪೊಲೀಸ್ ಇಲಾಖೆ ಪತ್ತೆ ಮಾಡಿ ಅವರನ್ನು ಬಂಧಿಸಬೇಕಂತಕ್ಕಂಥ ಒಂದು ಒತ್ತಾಯವನ್ನು ಈ ಮೂಲಕ ನಾವು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಸೊ ಈ ಒಂದು ಏನು ಸರ್ಕಲ್ ಇದೆ, ಸರ್ಕಲಲ್ಲಿ ಇರ್ತಕ್ಕಂಥ CC ಕ್ಯಾಮ್ರಾಗಳೆಲ್ಲ ಅದು ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಕಾರಣ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ಟೌನ್ನ ಒಂದು ಅಪಮಾನವೇ ಅಂತ ನಾವು ಅನ್ಕೋಬೋದು. ಯಾಕಂತ ಹೇಳಿದ್ರೆ ಈಗ ಈ ಮುಖ್ಯವಾಗಿರ್ತಕ್ಕಂಥ ಈ ಸರ್ಕಲಲ್ಲೇ CC ಕ್ಯಾಮ್ರಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನಡೀತಕ್ಕಂಥ ಅವಘಡಗಳಿಗೆ ಯಾವ ರೀತಿ ಪತ್ತೆ ಮಾಡೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನಾದರೂ ಸಹ ಇವತ್ತು ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಆ ನಿಟ್ಟಿನಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ಮುಖಾಂತರ ಇದನ್ನು ಹೇಳ್ತಾ ಇದ್ದೀವಿ. ಮತ್ತು 3 ದಿನಗಳ ಗಡುವು ಕೊಡ್ತೀವಿ. 3 ದಿನಗಳ ಒಳಗಡೆ ಏನಾದರೂ ಈ ಕಾರಣಕರ್ತರಾಗಿರೋದು ಯಾರು ಬ್ಯಾನರ್ ಹರಿಯೋದಕ್ಕೆ ಕಾರಣರಾಗಿರ್ತಕ್ಕಂಥವ್ರನ್ನೇನಾದರೂ ಪತ್ತೆ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಈ ಮುಖಾಂತರ ನಾವು ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀವಿ. ಜೈ ಭೀಮ್, ನಮೋ ಬುದ್ಧ. ಬಂಧುಗಳೇ,
ವಿಶ್ವಶಾಂತಿ ಮಹಾಬೋಧಿ ಬುದ್ಧವಿಹಾರ ದಮ್ಮಗಿರಿ ಟ್ರಸ್ಟು ಆನೇಕಲ್ ತಾಲೂಕು ವತಿಯಿಂದ ಭಗವಾನ್ ಬುದ್ಧರ 2569ನೇ ಜಯಂತಿಯ ಅಂಗವಾಗಿ ಏನು 12ನೇ ತಾರೀಕು 5ನೇ ತಿಂಗಳಲ್ಲಿ 2025ರಂದು ಮಧ್ಯಾಹ್ನ 3:30ಕ್ಕೆ ಏನು ಧಮ್ಮಧ್ವಜ ಜಾಥಾ ಮತ್ತು 6 ಗಂಟೆಗೆ ಬುದ್ಧ ಬೆಳದಿಂಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಟ್ರಸ್ಟ್ ವತಿಯಿಂದ. ಆದರೆ ನಾವು 10ನೇ ತಾರೀಕು ಭಗವಾನ್ ಬುದ್ಧರ ಕಾರ್ಯಕ್ರಮದ ಪ್ರಚಾರಕ್ಕಾಗಿ ತಾಲೂಕಿನಾದ್ಯಂತ ಫ್ಲೆಕ್ಸು ಮತ್ತು ಬ್ಯಾನರ್ಗಳನ್ನು ಹಾಕಿದ್ದೀವಿ. ಆದರೆ ಎಲ್ಲ ಕಡೆ ಸುರಕ್ಷಿತವಾಗಿದೆ. ಆನೇಕಲ್ ನಗರದಲ್ಲಿ ಇರತಕ್ಕಂಥ ಚೌಡರೆಡ್ಡಿ ವೃತ್ತ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೂ ಮತ್ತು ಈ ಫ್ಲೆಕ್ಸ್ಗೂ ಒಂದು 100 ಅಡಿಗಳ ಅಂತರದಲ್ಲಿರ್ತಕ್ಕಂಥ ಫ್ಲೆಕ್ಸನ್ನು ರಾತ್ರಿ ಕಿಡಿಗೇಡಿಗಳು ಮತ್ತು ಉದ್ದೇಶಪೂರ್ವಕವಾಗಿಯೇ ಭಗವಾನ್ ಬುದ್ಧರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರತಕ್ಕಂಥ ಫ್ಲೆಕ್ಸನ್ನು ಹರಿದುಕೊಂಡು ಹೋಗಿದ್ದಾರೆ. ಇದರ ವಿಚಾರ ನಮಗೆ ಬೆಳಿಗ್ಗೆ 11 ಗಂಟೆಗೆ ತಿಳಿದು ಬಂದಾಗ ಟ್ರಸ್ಟ್ನ ಪದಾಧಿಕಾರಿಗಳು ನಾವು ಆನೇಕಲ್ ಪೊಲೀಸ್ನವರೊಂದಿಗೆ ಚರ್ಚೆ ಮಾಡಿ ಇಲ್ಲಿರ್ತಕ್ಕಂಥ CCTVಗಳನ್ನು ಪರಿಶೀಲನೆ ಮಾಡಿದಾಗ ಆ CCTVಗಳು ಕೆಟ್ಟೋಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಿದ್ದಾರೆ. ಆದರೆ ಇವತ್ತು ಪೊಲೀಸ್ ಇಲಾಖೆ ಈ ತಾಲೂಕಿಗೇನಾದರೂ ಅಥವಾ ಈ ನಗರಕ್ಕೇನಾದರೂ ಭಯೋತ್ಪಾದಕರೇನಾದರೂ ಬಂದರೆ ಮತ್ತು ಕೃತ್ಯಗಳಲ್ಲಿ ಕಾನೂನು ಬಾಹಿರವಾದಂಥ ಕೃತ್ಯಗಳಲ್ಲಿ ಭಾಗವಹಿಸಿರ್ತಕ್ಕಂಥವರು ಏನಾದರೂ ಈ ಭಾಗದಲ್ಲಿ ಓಡಾಡಿದ್ರೆ ಅವರನ್ನು ಯಾವ ರೀತಿ ನೀವು ಕಂಡುಹಿಡಿತೀರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಇಂತಹ ಸಂದರ್ಭದಲ್ಲಿ ಏನು ಪೊಲೀಸ್ ಇಲಾಖೆಗೂ ಸಹ ದೂರನ್ನು ಕೊಟ್ಟಿದ್ದೀವಿ ಮತ್ತು ಇದರ ವಿಚಾರವಾಗಿ DOSP ಮೋಹನ್ ಕುಮಾರ್ ಅವರೊಂದಿಗೂ ಸಹ ಚರ್ಚೆ ಮಾಡಿದ್ದೀವಿ. ಅವರಿಗೆ ನನಗೆ ಮಾಹಿತಿ ಇಲ್ಲ, ನಾನು ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ತಿಪ್ಪೇಸ್ವಾಮಿಯವರಿಗೆ ಒಂದಿಗೆ ಚರ್ಚೆ ಮಾಡ್ತೀನಿ ಅಂತಕ್ಕಂಥ ಒಂದು ಉದಾಸೀನತೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಇಂತಹ ಅಧಿಕಾರಿಗಳು ಈ ತಾಲೂಕಿಗೆ ಅವಶ್ಯಕತೆ ಇದೆಯಾ? ಗ್ರೇಟರ್ ಬೆಂಗಳೂರು ಅಂತಕ್ಕಂಥ ಒಂದು ಸರ್ಕಾರ ಇದನ್ನು ಉನ್ನಾರವನ್ನು ಮಾಡಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಲೂಟಿ ಮಾಡಲಿಕ್ಕೆ ಹೊರಟಿದೆ. ಇವತ್ತು ಒಂದು ಪುರಸಭೆಯ ನಗರವನ್ನು ಆನೇಕಲ್ನ ತಾಲೂಕಿನ ಕೇಂದ್ರವನ್ನು ನಿರ್ವಹಣೆ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಪೊಲೀಸ್ ಇಲಾಖೆ ಆಗಲಿ ಸರ್ಕಾರ ಇನ್ನು ಗ್ರೇಟರ್ ಬೆಂಗಳೂರು ಮಾಡಿದ್ರೆ ನಮ್ಮನ್ನು ರಕ್ಷಣೆ ಮಾಡೋದು ಇಲ್ಲೇ ಇದೆಯಾ ಅಂತಕ್ಕಂಥದ್ದು ನಮ್ಮ ಯಕ್ಷ ಪ್ರಶ್ನೆ ಆಗಿದೆ. ಹಾಗಾಗಿ ಭಗವಾನ್ ಬುದ್ಧರ ಮೂರ್ತಿ ಮತ್ತು ಅಂಬೇಡ್ಕರ್ ಅವರ ಮೂರ್ತಿ ಇರತಕ್ಕಂಥ ಫ್ಲೆಕ್ಸನ್ನು ಹರಿದಾಕಿರ್ತಕ್ಕಂಥ ಆ ಕಿಡಿಗೇಡಿಗಳನ್ನು ಈ ಕೂಡಲೇ ಪೊಲೀಸ್ ಇಲಾಖೆ ಪತ್ತೆ ಮಾಡಿ ಅವರನ್ನು ಬಂಧಿಸಬೇಕು. ಅವರ ಮೇಲೆ ದೇಶದ್ರೋಹದ ಕಾಯ್ದೆಯಡಿ ದೂರನ್ನು ದಾಖಲಿಸಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಈ ವಿಚಾರವನ್ನು ನಾಳೆ ಭಗವಾನ್ ಬುದ್ಧರ ಜಯಂತಿ ಎಂದು 3 ಗಂಟೆಗೆ ಕಾರ್ಯಕ್ರಮ ಆಗುತ್ತೆ. ಆ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಬೇಕು. ತಾಲೂಕಿನಾದ್ಯಂತ ಭಗವಾನ್ ಬುದ್ಧರ ಅನುಯಾಯಿಗಳು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಕುಟುಂಬ ಸಮೇತವಾಗಿ ಭಗವಾನ್ ಬುದ್ಧರ ಜಯಂತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ಚರ್ಚೆ ಮಾಡಿ 3 ದಿನಗಳ ಒಳಗಾಗಿ ಈ ತಾಲೂಕಿನ ಆಡಳಿತ ಮತ್ತು ಈ ತಾಲೂಕಿನ ಶಾಸಕರಿಗೆ ಒಂದು ಗಡುವನ್ನು ಕೊಡಬೇಕಾಗತ್ತೆ. 3 ದಿನಗಳ ಒಳಗಾಗಿ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳದೆ ಹೋದರೆ ಈ ತಾಲೂಕು ಆನೇಕಲ್ ನಗರವನ್ನು ಬಂದ್ ಮಾಡಲಿಕ್ಕೆ ಕರೆ ಕೊಡಬೇಕಾಗತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜೈ ಭೀಮ್, ಜೈ ವಂದಾಮಿ. ನಾಳೆ ಭಗವಾನ್ ಬುದ್ಧರ ಜನ್ಮದಿನ ರಾಜ್ಯ ಹಾಗೂ ದೇಶ ವಿಶ್ವದಲ್ಲೇ ಮಾಡ್ತಾ ಇರೋಂಥದ್ದು ಭಗವಾನ್ ಬುದ್ಧರನ್ನ. ಅಂಥ ಇದರಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಭಗವಾನ್ ಬುದ್ಧರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಾಲೂಕಿನಲ್ಲಿ ಎಲ್ಲ ಕಡೆನೂ ಫ್ಲೆಕ್ಸ್ಗಳು ಹಾಕಿದ್ವಿ. ಆದರೆ ಈ ಫ್ಲೆಕ್ಸಿನ ಕಿಡಿಗೇಡಿಗಳು ಯಾರೇ ಆಗಿರ್ಬೋದು, ನಮ್ಮ ಸಮುದಾಯನೇ ಆಗಿರ್ಬೋದು, ಬೇರೆ ಯಾವುದೇ ಸಮುದಾಯ ಆಗಿರ್ಬೋದು, ಯಾರು ಹರಿದಾಕಿದ್ದಾರೆ ಅವ್ರನ್ನ ಬಂಧಿಸಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ. ನಾಳೆ ಕುಟುಂಬ ಸಮೇತ ಭೀಮಬಂಧುಗಳು ಹಾಗೂ ಬುದ್ಧನ ಅನುಯಾಯಿಗಳು, ಬುದ್ಧನ ಕುಟುಂಬಗಳವರು ನಾಳೆ ಕಾರ್ಯಕ್ರಮಕ್ಕೆ 3 ಗಂಟೆಗೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಿಳಿ ವಸ್ತ್ರಗಳನ್ನು ಧರಿಸಿ ಕುಟುಂಬ ಪರಿವಾರ ಸಮೇತ ಬರಬೇಕು. ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ, ಗ್ರಂಥಾಲಯದ ಹತ್ರ ಕಾರ್ಯಕ್ರಮ ನಡೀತೈತೆ. ಜೊತೆಯಲ್ಲಿ ನಾಳೆ ಇವತ್ತಿನ ಆಗಿರೋಂಥ ಕಾರ್ಯಕ್ರಮ ಆಗಿರ್ಬೋದು, ಬಳ್ಳೂರಲ್ಲಾಗಿರೋಂಥದ್ದು ಇನ್ಸಿಡೆಂಟ್ ಆಗಿರ್ಬೋದು, ಇವೆರಡನ್ನೂ ಸೇರಿ ನಮ್ಮ ಎಲ್ಲ ಕುಟುಂಬಗಳು ಕೂತು ಮಾತಾಡಿ ಮುಂದಿನ ದಿನಗಳಲ್ಲಿ ಏನು ಕಾರ್ಯಕ್ರಮ ರೂಪುರೇಷೆ ಮಾಡಬೇಕಂತ ನಾಳೆ ನಾವು ಚರ್ಚೆ ಮಾಡೋಣ. ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ಈ ಆನೇಕಲ್ ಟೌನಲ್ಲಿ ಈ ಸರ್ಕಲಲ್ಲಿ ಇವಾಗಲೂ ಬ್ಯಾನರ್ಗಳು ಹರಿದಿರೋದು ಯಾವುದು ನಾವು ಇತಿಹಾಸದಲ್ಲಿ ಕಂಡಿಲ್ಲ. ಆದರೆ ಇವತ್ತೇ ಹರಿದವ್ರು ಅಂದರೆ ಯಾವ ರೀತಿ, ಯಾವ ಮಟ್ಟಕ್ಕೆ ಇವರು ಯೋಚನೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಇವರು ಇದು ಮಾಡ್ತಾರೆ. ಯಾಕಂದರೆ ಬುದ್ಧನ ಕುಟುಂಬಗಳು ಜಾಸ್ತಿ ಆಗ್ತೈತೆ. ಈಗಿನ
ನಮ್ಮ ರಾಜ್ಯದಲ್ಲಿ ಬುದ್ಧನ ಕುಟುಂಬಗಳೇ ಜಾಸ್ತಿ ಆಗ್ತಾ ಇದೆ. ಏನು ಹಿಂದೂ ಧರ್ಮನ ಬಿಟ್ಟು ಬೌದ್ಧ ಧರ್ಮಕ್ಕೆ ಮತಾಂತರ ಹೋಗಿ, ಅಂದರೆ ಮತಾಂತರಕ್ಕಿಂತ ಮೊದಲಾಗಿ ನಮ್ಮ ಮೂಲ ಮನೆ ಯಾವುದಿದೆ ಅಂದರೆ ಭಗವಾನ ಬುದ್ಧ ಧರ್ಮ. ಆ ಧರ್ಮಕ್ಕೆ ನಾವು ನಮ್ಮ ಮನೆಗೆ ಮನೆಗೆ ಹೋಗ್ತಾ ಇದ್ದೀವಿ. ಇದನ್ನು ಸಹಿಸ್ಕೊಳಕ್ಕಾಗ್ದಿರಾ ಇಲ್ಲೋ ಇವರು ಈ ಕಾರ್ಯಕ್ರಮಕ್ಕೆ ತೊಂದರೆ ಕೊಡಬೇಕು, ಈ ಬುದ್ಧನ ಮಾಡಬಾರ್ದು ಅಂತ ಯಾರನ್ನ ಇದ್ದರೆ ಅವ್ರನ್ನ ಕೂಡಲೇ ಪೊಲೀಸ್ ಇಲಾಖೆ ಬಂಧಿಸಬೇಕು. ಇವ್ರ ಕೈಯಲ್ಲಿ ಬಂಧಿಸೋಕ್ಕಾಗಿಲ್ಲ ಅಂದರೆ ದಯಮಾಡಿ ಉನ್ನತ ಅಧಿಕಾರಿಗಳು ನಮ್ಮ ತಾಲೂಕನ್ನು ಬಿಟ್ಟು ವರ್ಗಾವಣೆಗೆ ಮಾಡ್ಕೊಂಡು ಹೋಗ್ಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಜೈ ಭೀಮ್, ನಮೋ ಬುದ್ಧಾಯ.